ನಮಸ್ಕಾರ ಮೇಡಮ್. ನಮಸ್ಕಾರ. ಕಾಫಿ ಕುಡಿದ್ರಾ? ಕುಡ್ದೆ ಮೇಡಮ್. ಬನ್ನಿ ಕೂತ್ಕೊಳ್ಳಿ. ಚಿಕ್ಕ ಯಜಮಾನ್ರಿಗೆ ತೋರ್ಸೋಕೆ ಅಂತ ಫೋಟೋಸ್ ತಂದಿದ್ದೆ. ಒಂದ್ ನಿಮಿಷ. ಈ ಮನೆಗ್ ಸೊಸೆಯಾಗಿ ಬರೋಳ್ ಫೋಟೋ ನೋಡಕ್ಕೂ ಮುಂಚೆ ಈ ಮನೆ ಪರಂಪರೆ ಬಗ್ಗೆ ಒಂದೆರಡು ವಿಷಯ ನಿಮ್ ಜೊತೆ ಹಂಚ್ಕೋಬೇಕು. ಈ ಮನೆಗೆ ನಾನು ಸೊಸೆಯಾಗಿ ಬಂದಾಗ ನಮ್ಮ ಮಾವನವರು ಒಂದು ಮಾತು ಹೇಳಿದ್ರು. ದುಡ್ಡನ್ನ ಬೀರುನಲ್ಲಿಟ್ಟು ಕಾಪಾಡ್ಬೋದು, ಆದ್ರೆ ಗೌರವನ ಹಾಗಿಡಕ್ಕಾಗಲ್ಲ. ಅದೊಂದನ್ನ ನೀನ್ ಕಾಪಾಡ್ಬೇಕಮ್ಮ ಅಂತ ಹೇಳಿ ಈ ಮನೆ ಗೌರವನ ನನ್ ಕೈಗೊಪ್ಸಿದ್ದಾರೆ. ಇವರೇ ನಮ್ಮ ಮಾವನವರು. ಈ ಮನೆ ಗೌರವಕ್ಕೆ ಮೂರ್ತ ರೂಪ. ಅವತ್ತಿಂದ ಇವತ್ತಿನವರೆಗೂ ಈ ಕುಟುಂಬದ ಗೌರವಕ್ಕೂ ಆಚಾರ ವಿಚಾರಕ್ಕೂ ಭಂಗ ಆಗದೆ ಇರೋ ಥರ ಕಾಪಾಡ್ಕೊಂಡು ಬಂದಿದ್ದೀನಿ. ನನ್ನ ಮಗ ನನಗಿರೋ ಒಬ್ಬನೇ ಒಬ್ಬ ಮಗ, ಕೈಲಾಶ್ ವರ್ಮಾ. ಅವನೇ ನನ್ನ ಸರ್ವಸ್ವ. ನಮ್ಮ ಮಾವನವರು ನನಗೆ ಕಲಿಸಿರೋ ಸಂಸ್ಕಾರಕ್ಕೆ ಪ್ರತಿರೂಪ. ಇವಾಗ ನೀವು ತೋರ್ಸಕ್ ಹೊರಟಿರೋದು ಇವನಿಗೆ ಹೆಂಡತಿ ಆಗೋಳ್ನ, ಈ ಮನೆಗೆ ಸೊಸೆನ. ಅಮ್ಮ, ಇವತ್ತು ತುಂಬಾ ಒಳ್ಳೆ ದಿನ. ನನ್ ಮನ್ಸಲ್ಲಿರೋದನ್ನ ಅಪ್ಪನ ಮುಂದೆ ಹೇಳೋ ಧೈರ್ಯ ಕೊಡು ಪ್ಲೀಸ್. ಕಾಫಿ ತಗೊಳ್ಳಿ.
ಕೃಷ್ಣಮೂರ್ತಿ ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಧನ್ಯವಾದ ಸುಮತಿ. ಸುಜಾತ ಅವರೇ, ಇಲ್ ಕೊಡಿ. ಸರಿ, ರೆಡಿಯಾಗಿ ಬೇಗ ಬನ್ನಿ. ಸೂಪರ್, ಸಖತ್ತಾಗಿದೆ. ಈ ಪ್ರಿಯಾಂಕಾ ಮಾಡಿದ್ರೆ ಎಲ್ಲ ಕೆಲ್ಸನೂ ಆಟೋಮ್ಯಾಟಿಕ್ ಆಗಿ ಸಖತ್ತಾಗೇ ಇರುತ್ತೆ. ಅದಲ್ದೆ ಈ ಪ್ರಿಯಾಂಕಾ ಅಂದ್ರೇನೆ ಒಂದು ಅದ್ಭುತ. ಪ್ರಿಯಾ, ಅಪ್ಪ ಹ್ಯಾಪಿ ಬರ್ಡೇ ಅಪ್ಪ. ಥ್ಯಾಂಕ್ ಯು ಕಂದ. ಹ್ಯಾಪಿ ಬರ್ತ್ಡೇ ಅಪ್ಪ. Thank you, ಅಮ್ಮ. ಇಲ್ಲಿ ನಿಂತ್ಕೊಳ್ಳಿ. ಇದೆಲ್ಲ ಯಾಕಮ್ಮ? ನಮ್ಮಪ್ಪಂಗೆ ದೃಷ್ಟಿ ತೆಗಿಬೇಕು. ಹಾಗಾ? ಕಾಗೆ ಕಣ್ಣು, ಗೂಬೆ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಯಾರ್ ಕಣ್ಣು ನಮ್ಮಪ್ಪನ ಮೇಲೆ ಬೀಳ್ಬಾರ್ದು. ನಮ್ಮನ್ನ ಯಾಕೆ ಸೇರಿಸ್ಕೊಂಡೆ? ಮತ್ತೆ ನೀನು ನಮ್ಮಪ್ಪನ ಮೇಲೆ ನಿಮ್ಮಿಬ್ಬರ ಕಣ್ಣೆ ಜಾಸ್ತಿ ಬೀಳುತ್ತೆ. ಇದು ಪಿಂಕಿ ಅಲ್ಲ, ಮಂಕಿ. ಅಪ್ಪ, ನೀವ್ ಯಾವಾಗ್ಲೂ ನಗ್ನಗ್ತಾ ಹ್ಯಾಪಿಯಾಗಿರ್ಬೇಕು. ಥ್ಯಾಂಕ್ ಯು ಅಮ್ಮ. ಬಾ ಅಪ್ಪ, ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತಮ್ಮ. ಆ ಭಗವಂತನ ಆಶೀರ್ವಾದ ತಗೊಂಡ್ರೆ ಸಾಕು. ಹಾಗಾ? ಹಾಗಾದ್ರೆ ನಮ್ಮಪ್ಪ ಅಮ್ಮ ಮಾತ್ರ ಅಲ್ಲ, ದೇವ್ರು ನೀವೇ ಅಲ್ವಾ? ನೀವೇ ಆಶೀರ್ವಾದ ಮಾಡಿ ಅಪ್ಪ. ಪಿಂಕಿ ಸಾಮಾನ್ಯದವಳಲ್ಲಮ್ಮ. ಸುಬ್ರಹ್ಮಣ್ಯ ಸ್ವಾಮಿ 3 ಲೋಕ ಸುತ್ತ ಬರೋ ಹೊತ್ತಿಗೆ ವಿನಾಯಕ ಅವ್ರ ಅಪ್ಪ ಅಮ್ಮನ್ ಸುತ್ತ ಪ್ರದಕ್ಷಿಣೆ ಮಾಡಿತಾರ, ಇವಳಿಗೆ ದೇವ್ರು ದಿಂಡು ಎಲ್ಲ ಅವ್ರ ಅಪ್ಪನೇ. ಅಪ್ಪನ್ನ ದೇವ್ರು ಅನ್ಕೊಂಡ್ರೆ ಓಕೆ, ನಮ್ಮಿಬ್ರು ಕಣ್ಣು ಅಪ್ಪನ ಮೇಲೆ ಬೀಳತ್ತೆ ಅನ್ಬಾರ್ದು ಅಷ್ಟೇ. ಹೀಗ್ ಫಿಟ್ಟಿಂಗ್ ಇಡೋ ಬದಲು ನೀವು ಸ್ವಲ್ಪ ಸೈಲೆಂಟ್ ಆಗಿದ್ರೆ ನಾನು ಸ್ವಲ್ಪ ಮಾತಾಡ್ತೀನಿ. ಅಪ್ಪ, ಡೆಕೋರೇಷನ್ ಹೇಗಿದೆ? ಸೂಪರ್ ಆಗಿದ್ಯಮ್ಮ. ನೀನ್ ಮಾಡಿರೋ ಕೆಲ್ಸ ತಪ್ಪು ಹುಡ್ಕೋ ದಮ್ ಯಾರಿಗಿದ್ಯಮ್ಮ? ತುಂಬಾ ಚೆನ್ನಾಗಿ ಮಾಡಿದ್ಯಾ. ಅವಳು ಹೇಳ್ಬಿಟ್ಲು, ನಿಮ್ ನಂಬ್ಬಿಟ್ರಿ. ರಾಧಿಕಾ ಕಷ್ಟಪಟ್ಟು ಅರೇಂಜ್ ಮಾಡಿದ್ರೆ ಇವಳು ಸೆಂಟ್ರಲ್ ಹೆಸರು ಮಾತ್ರ ಬರೆದ್ಬಿಟ್ಟು ಕ್ರೆಡಿಟ್ ಎಲ್ಲ ಅವಳೇ ತಗೋತಿದ್ದಾಳೆ. ಹೇಗ್ ಓದದ್ವಿ ಅನ್ನೋದಲ್ಲಮ್ಮ, ಎಷ್ಟ್ ಮಾರ್ಕ್ಸ್ ತಗೊಂಡ್ವಿ ಅನ್ನೋದೇ ಇಂಪಾರ್ಟೆಂಟ್. ಸಾಕು, ನೀವ್ ಆಶೀರ್ವಾದ ಮಾಡಿ ಅಪ್ಪ. ದೀರ್ಘಾಯುಷ್ಮಾನ್ ಭವ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ರಾಧಿಕಾ. ಹೇ, ಏನ್ ವಿಷಯ? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂದ್ರೆ ಅಷ್ಟೊಂದ್ ನಾಚ್ಕೋತಿದ್ಯಾ? ಸುಮ್ನಿರು. ನಾನೇನೋ ಸುಮ್ನಿರ್ತೀನಿ, ಆದ್ರೆ ನಿನ್ ಮುಖ ಮಾತ್ರ ಎಲ್ರಿಗೂ ನಿಜ ಹೇಳ್ಬಿಡುತ್ತೆ. ಅಪ್ಪ, ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು ಡಿಯರ್ ಅಪ್ಪ. ಅಪ್ಪ ನನಗೆ. ಅಪ್ಪ ನನಗೆ ನಂಗೆ ತಿನ್ನಿಸ್ಬೇಕು ಅಪ್ಪ. ಇಲ್ಲ, ಫಸ್ಟ್ ನಂಗೆ. ನನಗೆ. ಅಪ್ಪ ನಂಗೆ. ಹ್ಯಾಪಿ ಬರ್ತ್ಡೇ ಅಪ್ಪ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅಪ್ಪ. ಥ್ಯಾಂಕ್ ಯು ಮಾ. ಹ್ಯಾಪಿ ಬರ್ಡೇ ಯಜಮಾನ್ರೇ. ಥ್ಯಾಂಕ್ ಯು. ಅಪ್ಪ, ಒಂದ್ ಸೆಲ್ಫಿ ತಗೊಳ್ಳ. ಹಾಗಲ್ಲ ಅಪ್ಪ, ಪೌಟ್ ಮಾಡ್ಬೇಕು. ಪೌಟ್ ಅಂದ್ರೆ ಆ ತರನ? ಹಾ ಅಪ್ಪ, ಅಪ್ಪ ಇನ್ನೊಂದ್ ಸೆಲ್ಫಿ. ಸ್ಮೈಲ್. ನಿಮ್ ಮಾವನಮ್ಮ. ಮಾವ, ಏರ್ಪಾಟೆಲ್ಲ ಮುಗೀತಾ? ತೊಂದ್ರೆ ಕೊಡೋದಿಕ್ಕೆ ಸೊಸೆಯರಿಬ್ರು ಬರ್ತಿದೀವಿ. ಬಾಮ್ಮ ತಾಯಿ, ನಿನಗೋಸ್ಕರನೇ ಕಾಯ್ತಾ ಇದ್ದೀವಿ. ಇವತ್ ರಾತ್ರಿನೇ ಹೊರಡ್ತಿದೀವಿ ಮಾವ. ಬಾವ,
ಆ ಮಾಂಗಲ್ಯ ಸರಕ್ ಪೂಜೆ ಮಾಡ್ಸಕ್ ಪುರೋಹಿತರಿಗೆ ಕೊಟ್ಟಿದ್ದೆ, ಅದನ್ನ ತಗೊಂಡ್ ಬಂದು ಇವ್ರ ಕೈಯಲ್ಲಿ ಕಳಿಸ್ತೀನಿ. ಅದ್ ಸರಿ ಭಾವ, ಆದ್ರೆ ನಾಳೆ ನೀವು ಮಾತ್ರ ಸ್ವಲ್ಪ ಬೇಗ ಬಂದ್ಬಿಡಿ. ಬೇಗನೆ ಬರ್ತೀವಿ ಬಿಡು ಭಾವ. ಸರಿ ಭಾವ. ಹೊರಗಡೆ ಎಲ್ಲಿ ಅಂತ? ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬಾರ್ದು. ಓಹೋ, ಹಾಗ ಗಾಡಿ ತಗೊಂಡ್ ಹೋಗುವಾಗ ನಿನ್ ಗಾಡಿ ತಗೊಂಡ್ ಹೋಗ್ತೀನಿ ಅಂತ ಹೇಳ್ಬೇಕು ತಾನೆ? ಹಾ, ಇದ್ ರಾಧಿಕಾ ಗಾಡಿ ಅಂತ ನಿನ್ ಹೆಸರೇನ್ ಬರ್ದಿಲ್ಲ. ಸರಿ ಸರಿ, ತಗೊಂಡ್ ಹೋಗು. ನಾನು ಅಪ್ಪ ನಡ್ಕೊಂಡೇ ಹೋಗ್ತೀವಿ. ನೀನ್ ನಡ್ಕೊಂಡ್ ಬಂದ್ರೆ ಓಕೆ, ಅಪ್ಪ ಯಾಕೆ ನಡಿಬೇಕು? ಬನ್ನಿ ಅಪ್ಪ, ನಿಮ್ಮನ್ ಡ್ರಾಪ್ ಮಾಡಿ ಹೋಗ್ತೀನಿ. ಬೇಡ ಬಿಡಮ್ಮ, 2 ಹೆಜ್ಜೆ ನಡೆದ್ರೆ ದೇವಸ್ಥಾನ ಸಿಗುತ್ತೆ. ನೀನ್ ಅಕ್ಕನ್ ಕರ್ಕೊಂಡು ಹೋಗು. ಪ್ರಿಯಾಂಕಾ, ನೀನ್ ಹೊರಡು, ನಾನು ಅಪ್ಪ ನಡ್ಕೊಂಡ್ ಬರ್ತೀವಿ. ಹಿಂದಿನ ಸೀಟ್ ಖಾಲಿ ಇರುವಾಗ ಅಪ್ಪ ನಡ್ಕೊಂಡ್ ಬರೋದಾ? ನೀವ್ ಬನ್ನಿ ಅಪ್ಪ, 2 ಹೆಜ್ಜೆ ಆದ್ರೇನು 200 ಹೆಜ್ಜೆ ಆದ್ರೇನು ನಾನೇ ನಿಮ್ಮನ್ ಹೊತ್ಕೊಂಡ್ ಹೋಗ್ಬೇಕಾ? ಬನ್ನಿ ಪ್ರಿಯಾಂಕಾ. ಅಮ್ಮ, ಬಿಡೋ ತರ ಕಾಣ್ತಿಲ್ಲ. ಸರಿ ನಡಿ. ಬಾಯ್ ಬಾಯ್ ಮಾ. ಇದಕ್ಕಿಂತ ಒಳ್ಳೆ ಟೈಮ್ ಇನ್ನೊಂದ್ಸಲ ಸಿಗತ್ತೋ ಇಲ್ವೋ? ಪ್ರಿಯಾ, ಇಲ್ಲೇ ಮುಂದ್ ನಿಲ್ಸಮ್ಮ. ಇಲ್ಲ, ಹಾ, ಇಲ್ಲೇ. ನಾನ್ ಡ್ರಾಪ್ ಮಾಡ್ತಿದ್ನಲ್ಲ ಅಪ್ಪ. ಬೇಡ ಬಿಡಮ್ಮ, ನನ್ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಬರೋದು ಯಾಕೆ? ಇಲ್ಲಿಂದ ನಾನ್ ನಡ್ಕೊಂಡು ಹೋಗ್ತೀನಿ ಬಿಡು, ನೀನ್ ಹೊರಡು. ಸರಿ ಅಪ್ಪ, ಹುಷಾರು. ಹಾ. ಲೋ ಇರೋ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಯ್ಯೋ ಸಾರಿ ಸರ್, ನಾನು ನೋಡ್ಲಿಲ್ಲ. ಯಾರು ಬೇಕು ಅಂತ ಮಾಡಲ್ಲ ಬಿಡಪ್ಪ. ಅದು ಫೋನಲ್ಲಿ ಮಾತಾಡ್ತಾ ಬೈ ಮಿಸ್ಟೇಕ್ ಗಾಡಿ ಗುಂಡಿಗಿಳಿಸ್ಬಿಟ್ಟೆ ಸರ್. ನಂದು ತಪ್ಪಿದೆ ಬಿಡಪ್ಪ. ವೆಹಿಕಲ್ಸ್ ಓಡಾಡೋ ದಾರಿ ಅಲ್ವಾ, ಈ ಗುಂಡಿಯಿಂದ ಸ್ವಲ್ಪ ದೂರದಲ್ಲಿ ನಡೆದಿದ್ರೆ ಚೆನ್ನಾಗಿತ್ತು. ಸರ್ ಸರ್, ನಾನು ಹೋಗಿ ವಾಟರ್ ತಗೊಂಡ್ ಬರ್ತೀನಿ, ಸ್ವಲ್ಪ ಕ್ಲೀನ್ ಮಾಡ್ಕೋತೀರಾ? ನೀನ್ ಯಾಕೆ ತೊಂದರೆ ತಗೋತಿಯಪ್ಪ? ನೀನ್ ಯಾವ್ದೋ ಕೆಲ್ಸದ ಮೇಲೆ ಹೋಗ್ತಿದ್ದೆ ಅನ್ಸತ್ತೆ. ನೀನ್ ಹೋಗು, ನಾನ್ ನೋಡ್ಕೋತೀನಿ. ಏನಪ್ಪ? ಹಾ, ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಹೆಲ್ಮೆಟ್ ಹಾಕೊಂಡಿಲ್ಲ, ಫೋನಲ್ಲಿ ಮಾತಾಡ್ತಾ ಡ್ರೈವ್ ಮಾಡ್ತಿದ್ಯಾ. ಇಷ್ಟು ಬೇಜವಾಬ್ದಾರಿ ಒಳ್ಳೇದಲ್ಲಪ್ಪ. ಯಾವ ಕ್ಷಣದಲ್ಲಾದ್ರೂ ಅನಾಹುತ ಆಗ್ಬೋದು. ಆಗ್ಬಾರ್ದೇನಾದ್ರೂ ಆದ್ರೆ ನಿಮ್ ಮನೆಯವರಿಗೆ ತುಂಬಾ ಕಷ್ಟ ಆಗುತ್ತಪ್ಪ. ಏನ್ ಸರ್ ನೀವು? ಹಾ, ನಾನು ನಿಮ್ಮ ಮೇಲೆ ಕೆಸರು ಹಾರಿಸಿದ್ದೀನಿ, ಅದನ್ನೆಲ್ಲ ಮರೆತು ಹೋಗಿ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಸರ್, ನೀವು ಕೋಪ ಮಾಡ್ಕೊಂಡಿದ್ರೆ ನಾನು ಸಾರಿ ಹೇಳ್ತಿದ್ದೆ, ನೀವು ಹೊಡೆದಿದ್ರೆ ಹೊಡ್ಸ್ಕೋತಿದ್ದೆ, ನೀವು ಬೈದಿದ್ರೆ ಬೇಡ್ಕೋತಿದ್ದೆ. ಆದ್ರೆ ನೀವಿದ್ ಯಾವ್ದನ್ನೂ ಮಾಡಿಲ್ಲ, ಅಲ್ಲದೆ ನಂಗೆ ಒಳ್ಳೇದ್ ಬಯಸ್ತಿದ್ದೀರಾ. ಸರ್, ನಿಮ್ಗೋಸ್ಕರ ಏನಾದ್ರೂ ಮಾಡ್ಲೇಬೇಕು. ಹಾ, ಇಲ್ಲಾಂದ್ರೆ ನನ್ನ ಮನ್ಸು ಒಪ್ಪಲ್ಲ. ಹಾ, ಬನ್ನಿ ಸರ್. ಎಲ್ಲಿಗಪ್ಪ? ಬನ್ನಿ ಸರ್. ಎಲ್ಲಿಗೆ? ನಾನು ಹೇಳ್ತೀನಿ, ಬನ್ನಿ ಸರ್. ಬನ್ನಿ ಸರ್. ನೋಡು, ಹಾಗಲ್ಲ. ನೀವು ಬನ್ನಿ, ಬನ್ನಿ ಸರ್. ಅಯ್ಯೋ ಪ್ಲೀಸ್ ಕಣಪ್ಪ, ನೋಡು ಇಲ್ಲಿಗೆ ಹೇಳ್ತೀನಿ, ಬನ್ನಿ ಸರ್. ನೋಡಪ್ಪ, ಇವ್ರಿಗೊಂದು ಒಳ್ಳೆ ಶರ್ಟ್ ತೋರಿಸಿ. ಅಯ್ಯೋ ಅದೆಲ್ಲ ಯಾಕೀಗ? ಸರ್ ಪ್ಲೀಸ್ ಸರ್. ಈ ಶರ್ಟ್ ನೋಡಿ. ಇದು ಈ ಕಲರು ಮ್ಯಾಚ್ ಆಗಲ್ಲ. ಈ ಶರ್ಟ್ ಅಲ್ಲಿ ನೀವು ಸೂಪರ್ ಆಗಿ ಕಾಣ್ತೀರಾ ಸರ್. ಹೋಗಿ ಹಾಕೊಂಡ್ ಬನ್ನಿ. ಸ್ವಲ್ಪ ನಾನು ಹೇಳೋದ್ ಕೇಳು. ಸರ್ ಹೋಗಿ ಸರ್. ಕೊಡಿ ಆ ಬ್ಯಾಗ್ ಕೊಡಿ ಇಲ್ಲಿ. ಹೋಗಿ 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 ಸರ್. ಹೋಗಿ 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 ಹೋಗಿ.
ಸರ್ ಸರ್ ಸೂಪರ್ ಸರ್, ಈ ಶರ್ಟ್ ಅಲ್ಲಿ ನೀವು ಸಕ್ಕದಾಗಿ ಕಾಣ್ತಿದ್ದೀರಾ. ಸೂಪರ್ ಸರ್. ಈ ದಿನ ಯಾವತ್ತೂ ಮರೆಯಲ್ಲಪ್ಪ. ಯಾಕೆ ಸರ್, ನಿಮ್ಮ ಮೇಲೆ ಕೆಸರು ಹಾರಿಸಿದ್ದಕ್ಕ? ಅದಕ್ಕಲ್ಲಪ್ಪ, ಇವತ್ತು ನನ್ನ ಹುಟ್ಟುದಬ್ಬ. ಸರ್ ಹೇಳೋದಲ್ವಾ ಸರ್, ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ಕಣಪ್ಪ. ಇಷ್ಟೊತ್ತವರೆಗೂ ನಂಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಿತ್ತು, ನಂಗೆ ನೀವು ರಾಂಗ್ ಟೈಮಲ್ಲಿ ಸಿಕ್ಕಿದ್ದೀರಾ ಅಂತ. ಸರ್ ಆದ್ರೆ ರೈಟ್ ಟೈಮಲ್ಲಿ ಸಿಕ್ಕಿದ್ದೀರಾ ಅಂತ ಇವಾಗ ಅರ್ಥ ಆಯ್ತು. ನನ್ನ ಕಡೆಯಿಂದ ತಪ್ಪಾದ್ರೂ ನಿಮ್ ಬರ್ತ್ಡೇ ದಿನ ನಂಗೆ ಗೊತ್ತಿಲ್ಲದೆ ನಾನು ನಿಮ್ಮನ್ನು ಮೀಟ್ ಆಗಿದ್ದು, ನಿಮ್ಗೆ ನನ್ನ ಕೈಯಾರೆ ಶರ್ಟ್ ಕೊಡ್ಸಿದ್ದು ನನ್ಗಂತೂ ತುಂಬಾ ಸರ್ಪ್ರೈಸಿಂಗ್ ಆಗಿದೆ ಸರ್. ಥ್ಯಾಂಕ್ ಯುನಪ್ಪ. ಸರ್ ನಾನು ಕೌಂಟರ್ ಹತ್ರ ವೇಟ್ ಮಾಡ್ತಿರ್ತೀನಿ, ನೀವು ಆರಾಮಾಗಿ ಬನ್ನಿ. ಇವ್ರೆ ಆ ಬ್ಯಾಗ್ ಕೊಡಿ. ಎಕ್ಸ್ಕ್ಯೂಸ್ ಮೀ. ಸರ್ ನಾನು ಹೋಗಿ ಬರ್ತೀನಿ. ಇಲ್ಲಿ ನೋಡಪ್ಪ, ಹೆಲ್ಮೆಟ್ ಹಾಕೊಳ್ಳೋದು ಮಾತ್ರ ಮರಿಬೇಡ. ಸರ್ ಹೇಗ್ ಮರೀಲಿ ಸರ್, ನಿಮ್ ಹುಟ್ಟಿದ ಹಬ್ಬದ ದಿನ ಹೇಳ್ತಾ ಇದ್ದೀನಿ. ಇನ್ಯಾವತ್ತೂ ಹೆಲ್ಮೆಟ್ ಇಲ್ದೆ ಗಾಡಿ ಹತ್ತಲ್ಲ, ಡ್ರೈವಿಂಗ್ ಮಾಡೋವಾಗ ಫೋನಲ್ಲಿ ಮಾತಾಡೋದೇ ಇಲ್ಲ. ಓಕೆನಾ ಸರ್? ಗುಡ್. ಬಾಯ್ ಸರ್. ಏಯ್ ಅಮರ್ ಬಂದ ಕಣ್ರೋ. ಏಯ್ ಅವನನ್ನ ನಾನು ಒಪ್ಪಿಸ್ತೀನಿ, ನೀವ್ ಯಾರು ಮಾತಾಡ್ಬೇಡಿ. ಸರಿ ಕಣೋ. ಹಾ? ಓಕೆ. ಬನ್ನಿ. ಲೋ, ನಾನೊಂದ್ ಸಣ್ಣ ಬೆಟ್ ಕಟ್ಟಿದ್ದೀನಿ, ನೀನ್ ಖಂಡಿತ ಎಸ್ ಅನ್ಲೇಬೇಕು. ಮಿಸ್ಸೇ ಇಲ್ಲ. ಬೆಟ್ ಅಂದ್ರೆ ಎನಿ ಟೈಮ್ ರೆಡಿ. ಏ ಅಮರ್ ಒಪ್ಕೊಳ ಕಣೋ. ಹಾ ಇಷ್ಟಕ್ಕೂ ಬೆಟ್ಟೇನೋ? ಆರ್ಮ್ ರೆಸ್ಲಿಂಗ್ ಕಣೋ. ಚಿಂದಿ ಉಡಾಯಿಸನ. ಸೂಪರ್ ಮಗ. ಹುಡ್ಗಿರ್ ಬಂದಿದಾರಲ್ಲೋ, ರೆಸ್ಲಿಂಗ್ ಮಾಡೋರು ಯಾರು? ಮಗ ಜೊತೆ ಕಣ. ಏನೋ ಹುಡುಗಿರ? ನನ್ ಕೈಲಾಗಲ್ಲ. ಮಗ ಪ್ಲೀಸ್ ಕಣ, ಲೋ ದಮ್ಮಿದ್ರೆ ಆಡು ಅಂತ ಚಾಲೆಂಜ್ ಮಾಡಿದ್ರು, ಅದಕ್ಕೆ ಅವ್ರ ಜೊತೆ ಬೆಟ್ ಕಟ್ಟಿದ್ದೀನಿ. ಪ್ಲೀಸ್ ಮಗ, ಪ್ಲೀಸ್ ಮಗ, ಮಗ ಮಗ ಪ್ಲೀಸ್ ಮಗ. ಅದಲ್ಲ ಕಣೋ. ಮಗ ಪ್ಲೀಸ್ ಪ್ಲೀಸ್ ಹುಡುಗಿರ್ನ ನೋಡಿ ಎದುರ್ಕೊಂಡು ಹೋದ್ರೆ ನಮ್ ಕ್ಲಾಸ್ಗೆ ಅವಮಾನ ಕಣೋ. ಮಗ ಪ್ಲೀಸ್ ಮಗ. ಏನೋ ಹಿಂಸಿಗಾಗ್ತಿದಾರಲ್ಲೋ. ಹಲೋ ಬಾಯ್ಸ್, ಏನು ಬೆಡ್ ಕಟ್ಟಿದ ಮೇಲೆ ಬೇಡ ಅನ್ನಿಸ್ತಿದ್ಯಾ? ಸೋಲ್ತೀವಿ ಅಂತ ಭಯನಾ? ಮಗ ಬೇಕಿತ್ತ ಮಗ ಇವೆಲ್ಲ? ನೀನ್ ಆಡು ಮಗ. ಪ್ಲೀಸ್ ಮಗ. ಮಗ ಕೂತ್ಕೋ ಮಗ ನೀನು. ಪ್ಲೀಸ್ ಮಗ. ಓಕೆ ಓಕೆ ಓಕೆ. ಕಮಾನ್ ಕಮಾನ್. ಏ ನಮ್ಮ ಅಮ್ಮರ್ ಗೆದ್ದೆ ಗೆಲ್ತಾನ್ರು. ನಮ್ ಹುಡ್ಗನ್ ಸ್ಪೀಡ್ ನೋಡಿದ್ರೆ ಗೆಲ್ಲೋದ್ ನಾವೇ ಅನ್ಸುತ್ತೆ. ಗೆಲ್ಲೋದು ಯಾರು ಅಂತ ಗೇಮ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ರಾಧಿಕಾ 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 ರಾಧಿಕಾ, ನಾವೇನಾದ್ರೂ ಟ್ರಿಕ್ ಮಾಡ್ದಿದ್ರೆ ಅವರೇ ಗೆಲ್ತಾರೆ. ಚೀಟಿಂಗು. ಎಲ್ರು ಕೈ ಇಟ್ಬಿಟ್ರೆ ಹೆಂಗೆ? ಎಷ್ಟ್ ಜನ ಆದ್ರೆ ನಿಂಗೇನು? ನಾವ್ ಬೆಟ್ ಕಟ್ಟಿರೋದು ಅಮರ್ ವರ್ಸಸ್ ಹುಡ್ಗಿರು ಅಂತಲ್ವಾ? ಓಹೋ. ಅಮರ್ ಕಮಾನ್. ಅಮರ್ 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 ಕಮಾನ್. ಅಮರ್ ದುಡ್ಡು ಮಾಡಿದ್ ಎರಡು ಹೋಗೋ ತರ ಇದೆಯಲ್ಲೋ.
ಲೋ ಹಿಂಗಾದ್ರೆ ಸೋತೋಗ್ಬಿಡ್ತೀವಿ ಕಣ. ಹುಡುಗಿರ್ ಮುಂದೆ ಮರ್ಯಾದೆ ತೆಗೆದ್ಬಿಟ್ಟ ಕಣ. ಏನೋ ನೀನು ಹುಡುಗಿರ ಮುಂದೆ ಮರ್ಯಾದೆ ತೆಗ್ದ. ನೀನ್ ಬೇಕು ಅಂತಾನೆ ಸೋತಿಯಲ್ಲ, ಬೇಕು ಅಂತಾನೆ ಮರ್ಯಾದೆ ತೆಗ್ದೆ. ಸ್ವಲ್ಪ ಇರಿ. ಗೆದ್ದಿದ್ ಯಾರು? ನಮ್ ಕಾಲೇಜ್ ಹುಡುಗಿರ ಅಲ್ವೇನ್ರೋ? ಅವ್ರ್ ಗೆದ್ರೆ ನಾವ್ ಗೆದ್ದಂಗೆ ಅಲ್ವೇನ್ರೋ? ಸರಿ, ದುಡ್ಡು ಕೊಟ್ಬಿಡಿ.